ಮೊದ್ಲು, ಆಮೇಲೆ ಏನಾರ ಮಾಡೋಣ. ಏನು ಮಾಡಲಿ, ಹಾಲೇ ಇಲ್ಲಲ್ಲ. ಡ್ಯಾಡಿ ಈ ಕೀವದವನ ನೋಡೋಣ. ಏನು ಬೇಕು? ಏನು ಬೇಕು ಏನಂದ್ರೆ ಏನು ಹೇಳಿ? ಅಡುಗೆ ಮನೆಗೆ ನಾನು ಬರ್ಬೋದು, ನನಗೂ ಅಧಿಕಾರ ಐತಿ. ಏಕ ನೀವೇಕೆ ಇಷ್ಟು ಗಾಬರಿಗಿರಿ? ನಾನೆಲ್ಲಿ ಗಾಬರಿಗೀನಿ? ನಕ್ಕೊಂತಾನ ನಿಂತೀನಿ. ಸರಿ ದಾರಿ ಬಿಡು. ಅಯ್ಯಯ್ಯ, ಇಷ್ಟು ದೊಡ್ಡ ಅಡುಗೆ ಮನೆಯಾಗ ನನ್ನ ಮಗ್ಳ ಹಾಕಿ ಹೋಗ್ಬಾರ್ದನ? ಇಲ್ಲಿ ಏನೈತಿ? ಇಲ್ಲಿ ನಾನು ಏನೇನೋ ಇಟ್ಟಿ. ನಾನು ನಾಳೆ ಇಡ್ಲಿ ನೆನೆ ಹಾಕಿರೋ ಪಾತ್ರೆ ಐತಿ, ಹಾಲಿನ ಪಾತ್ರೆ ಐತಿ, ಇಲ್ಲೇ ಸಕ್ಕರೆ ಚಪಡಿ ಇಲ್ಲೇ ಇಟ್ಕೊಂಡೀನಿ. ನನ್ನ ಗಂಡ ತಂದಿರೋದ. ನಾನೇನು ನಿಮ್ಮ ಥರ ನನ್ನ ಸೈಡ್ ಜಾಗ ಬಂದು ನಿಂತಿಲ್ಲಲ್ಲ. ಏನು ನಿಮ್ಮ ಹಾಲಿಲ್ಲ, ಮೆಲ್ಲಕ ನನ್ನ ಹಾಲು ತೊಗೊಂಡು ಚಾ ಮಾಡ್ಕೋಬೇಕು ಅಂದ್ಕೊಂಡ್ರೇನೋ ಅಲ್ಲ? ನಾನ್ಯಾಕೆ ನಿನ್ನ ಹಾಲು ತೊಗೊಂಡು ಚಾ ಮಾಡ್ಕೊಳ್ಳಿ? ನಾನು ಫ್ರಿಜ್ಜಿನ ಹತ್ರ ಹೊಂಟಿದ್ದೆ. ಫ್ರಿಜ್ಜಿನಾಗ ಹಾಲಿನ ಪುಡಿ ಇಟ್ಟೀನಿ, ಅದನ್ನು ನೀರಿಗೆ ಹಾಕಿ ಕಲಿಸ್ಕೊಂಡು ಹಾಲು ಚಾ ಮಾಡ್ಕೋತೀನಿ. ನನಗೆ ಗೊತ್ತೈತಿ ನನಗೇನು ಬೇಕಾಗಿಲ್ಲ, ನಿನ್ನ ಹಾಲು ಬೇಕಾಗಿಲ್ಲ, ನಿನ್ನ ಮೊಸರು ಬೇಕಾಗಿಲ್ಲ. ಸರಿ, ಫ್ರಿಜ್ ಹತ್ರ ಹೊಂಟೀನ. ಫ್ರಿಜ್ಜಿಗೆ ಹೋಗ್ಬೇಕಂದ್ರೆ ಆ ಕಡೆಯಿಂದನೂ ಹೋಗ್ಬೋದು, ಇಲ್ಲಿಂದನೂ ಹೋಗೋ ಅವಶ್ಯಕತೆ ಇಲ್ಲ. ಡಬ್ರಿ ಇಟ್ಟಾಳ ಚಾದ, ನಾನು ಹಾಲು ಹಾಕ್ಕೊಂಡು ಚಾ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಲು ಕಾಣ್ತೈತಿ. ನಾ ಬಂದ ತಕ್ಷಣ ಬೆಳ್ಳುಳ್ಳಿ ಸುಲ್ಕೊಂಡು ಬಡ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ಬಿಡೋಣ. ಲಘು ಕೊಟ್ಟು ಬಂದ್ರೆ ಆಗತ್ತೆ. ಏನು ಮಾಡಕತ್ತೀವ ಪ್ರಿಯಾ? ಅತ್ತೀರ ಏನು ಮಾಡತ್ತೀವ ಅಡುಗಿನ? ಅದು ಅತ್ತೀರ ಒಂದಿಷ್ಟು ಮೊಸರನ್ನ ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ ಅಂತ. ಅಂದ್ರೆ ಟೊಮೆಟೊ ಹಾಕಿ ಮಾಡ್ತಾರಲ್ಲ ಅದು ಮಾಡಬೇಡವ. ಟೊಮೆಟೊ ಹಾಕಿ ನನಗದು ಇಷ್ಟ ಆಗಂಗಿಲ್ಲ. ಒಂದು ಕೆಲಸ ಮಾಡು, ಅದು ಒಳ್ಳೆ ಕುಟ್ಟಿ ಮಾಡ್ತಿದ್ದೆಲ್ಲ ನೀನು, ಅದನ್ನು ಮಾಡು, ಅದು ಚಲೋ ಆಗತ್ತೆ. ಅಲ್ಲ, ಈಗೇನು ನಡೀತೈತೆ? ನಾವು ಮಧ್ಯಾಹ್ನಕ್ಕೆ ಅಷ್ಟ ಅಲ್ಲ ಮಾಡೋದು. ಅಲ್ಲ ಹುಡುಗಿ, ಮತ್ತು ಚಪಾತಿ ಶಿಕರಣಿ ಮಾಡ್ತೀನಿ ಅಂದು ಈಗ ಅನ್ನ ಮಾಡಕತ್ತೇನ? ಈಗ ಅತ್ತೀರ ನಾಳೆನ ಕಡೆ ಮಂಗಳವಾರ ಅಂತ್ರಿ, ಅದಕ್ಕೆ ಮತ್ತು ನಾಳೆ ಕಡೆ ಮಂಗಳವಾರ ಅಂದ್ರೆ ಮತ್ತು ವಾರ ಮಾಡ್ತೀವಲ್ಲ, ಇವತ್ತಿನ ಬದಲು ನಾಳೆ ಚಪಾತಿ ಮಾಡಿ ಶಿಕರಣಿ ಮಾಡಿಬಿಟ್ರೆ ಆಯ್ತು ಅಂಥೇಳಿ ಚಪಾತಿ ಶಿಕರಣಿ ನಾಳೆಗೆ ಮಾಡಿದ್ರಾತು ಅಂದ್ಕೊಂಡೆ. ಈಗ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಕತ್ತಿದ್ದೇನೆ ರೀ. ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪಿ ಸುಲ್ಕೊಳಕತ್ತಿದ್ದೆ. ಮೊಸರನ್ನಕ್ಕೂ ಆಗುತ್ತಾ ಚಿತ್ರಾನ್ನಕ್ಕೂ ಆಗುತ್ತಾ ಅಂಥೇಳಿ. ಒಂದು ಮಾಡು, ಎರಡು ಯಾಕೆ ಮಾಡ್ತಿ? ನಾನು ನೀನು ರಾಜು ಅಷ್ಟ. ಆ ಹುಡುಗರು ಮನೆಗೆ ಬಿಟ್ಟು ಬರ್ತಿ ತವ್ರ ಮನೆಗೆ, ಅವು ಉಣ್ಣೋದಿಲ್ಲ ಬರೋದಿಲ್ಲ. ಯಾಕೆ ಸುಮ್ಮನೆ ಎರಡೆರಡು ಮಾಡ್ತಿ? ಒಂದು ಮಾಡ್ಬಿಡು. ಮಧ್ಯಾಹ್ನ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ಇಲ್ಲ ಮಜ್ಜಿಗೆ ಕೊಟ್ಬಿಡ. ಇಲ್ಲ ಮೊಸರನ್ನ ಮಾಡು, ಇಲ್ಲ ಚಿತ್ರಾನ್ನ ಮಾಡು, ಎರಡು ಮಾಡ್ಬಿಡವಾ. ಅದು ಅತ್ತಿಯರ ಅಂದ್ರೆ ಇವರು ಎರಡೂ ಮಾಡು ಅಂದರೆ. ಹೌದಾ? ಸರಿ ಆಯ್ತು. ಒಂದು ಬೆಳ್ಳುಳ್ಳಿ ಗಡ್ಡಿ ಇತ್ತ ಇಲ್ಲಿ ಸುಲ್ದು ಕೊಡ್ತೀನಿ. ದೊಡ್ಡವದವು ಒಂದಾದ್ರೆ ಸಾಕಾತೈತಿ. ಒಂದಾದ್ರೆ ಸಾಲಲ್ರಿ ಅತ್ತಿಯರ, ಸ್ವಲ್ಪ 2-3 ಗಡ್ಡಿನ ಸುಲಿದು ಕೊಟ್ಬಿಡ್ರಿ. ಎರಡಕ್ಕೂ ಆಗಿ ಆಗುತ್ತಾ? ಅಷ್ಟಾದ್ಲೆ ನಾನು ಅಕ್ಕಿ ಹಾಕಿ ತೊಳೆದು ಅನ್ನಕ್ಕೆ ಇಡ್ತೀನಿ ರೀ. ಒಂದು ಕೆಲಸ ಮಾಡು, ಮೊಸರನ್ನ ಅದ್ರಾಗ ಒಂದು ಅಷ್ಟು ಮಾಡು. 3 ಗ್ಲಾಸ್ ಇಡ್ತಿದ್ದೆಲ್ಲ 3 ಮಂದಿಗೆ ಸೇರಿ 3 ಗ್ಲಾಸ್, 2 ಗ್ಲಾಸ್ ಚಿತ್ರಾನ್ನಕ್ಕೆ ಬೇರೆ ಇಟ್ಬಿಡು. ಕುಕ್ಕರ್ನಾಗ 1 ಗ್ಲಾಸ್ ಸಣ್ಣ ಕುಕ್ಕರ್ ಐತೆ ನೋಡಿ ಲೀಟ್ರದು, ಅದ್ರ ಮೆತ್ತಗ 1 ಕಪ್ ಇಟ್ಬಿಡು. ಚಲೋ ಆಗತ್ತೆ ಮೊಸರನ್ನಕ್ಕೆ. 2 ಒಟ್ಟಿಗೆ ಮಾಡ್ಬಿಡ. ಅತ್ತಿಯರ ಅದು ಏನಾತ? ಏನೋ ಹೇಳ್ಬೇಕನ್ನಕತ್ತಿ, ಹೇಳಬೇಡ ಅಂತ ಹಿಂದೆಟಾಕತ್ತಿ. ಏನಾತ? ಲಘು ಮಾಡು. ಅಲ್ಲಲ್ಲ, ಇನ್ನ ನೀನು ಎಂಥದ ಆಲೂ ಪರಾಟನ ಏನೋ ಮಾಡಿದ್ಲಲ್ಲ, ಮಾಡಿ ಇನ್ನೂ ಒಂದು ಅರ್ಧ ಗಂಟೆ ಆಗಿಲ್ಲ ನೀ ತಿಂದು. ಆಗ್ಲೇ ನಿಂಗೆ ಹೊಟ್ಟೆ ಸತ ಲಘು ಮಾಡು ಅಂತ ಬರಕತ್ತಿ ಅಲ್ಲ, ಅದೇ ಯಾಕ್ಲ? ಮೊಸರನ್ನ ಚಿತ್ರಾನ್ನ ಎರಡು ಮಾಡಂತ ಹೇಳಿದಿ. ಯಾಕ ನೆಟ್ಟಗೈತೆ ಇಲ್ಲ? ಏನು ಇಡೀ ಇವತ್ತು ಮನೆಯಾಗ ಸೇರಿ ಬಿಟ್ಟಿದಿ? ಬರೀ ತಿನ್ನೋದ ಮಾಡ್ಬೇಕಂತ ಮರಿಯ? ಏನಾಗೈತಿ ನಿನಗ? ಅದು ಅವ್ವ ಏನಾರು ಹೇಳಿದೇನು? ಏನು ಹೇಳಿಲ್ಲ. ಏನು ನೀವ ಇಬ್ರ ಹಂಗ ಕನ್ಸನ್ನಾಗ ಮಾತಾಡ್ತಿರಲ್ಲ? ಏನು ಅದು ನೀ ಬೈಬೇಡ, ಹೇಳ್ತೀನಿ. ಏನು ನಿಮ್ಮ ಆಫೀಸ್ನ್ಯಾಗ ಬಾಕ್ಸ್ ತಗೊಂಬ ಹಂಗಿಂಗಂತ ಏನು ಹೇಳಾರನ? ತಿನ್ನೋದು ತೊಗೊಂಡ ಕೊಡ್ಲ, ತಿನ್ನ ಬದುಕು, ಅದ್ರಾಗ ಏನೈತಿ? ಆದ್ರೆ ಮತ್ತು ಮೊದ್ಲಂಗೆ ನಮ್ಮದು ಇಲ್ಲಿ ನೋಡಪ್ಪ ಈಗ ಪರಿಸ್ಥಿತಿ, ಅದಕ್ಕೆ ವಿಚಾರ ಮಾಡ್ಬೇಕಲ್ಲ. ಬ್ಯಾಡ ಅನ್ನೋದಿಲ್ಲ ನಾನು ತೊಗೊಂಡೋಗಿ ಕೊಡಕ್ಕೆ. ಏನಾಗತ್ತಂದ್ರೆ ಈಗ ಅವ ನಿಮ್ಮ ಅಣ್ಣ ಏನು ಕೊಡೋದಿಲ್ಲ ತಿನ್ನಕ್ಕೆ, ಅದಕ್ಕೆ ಇದಕ್ಕೆ. ಹೌದಾ? ಈಗ ನಾವು 5 kg ಅಕ್ಕಿ ತಂದ್ವಿ ಅಂದ್ರೆ 3-4 ದಿನ ಮಾಡ್ಬೇಕು. ಆ ಥರ ಪರಿಸ್ಥಿತಿ ನಮ್ದೈತಿ. ಅವಾಗ ಏನು ಬಿಡು, ನೀನು ನಿಂದು ನೌಕರಿ ಇದ್ದಾಗ ವರ್ಷಾನ್ಗಟ್ಲೆ ಹಾಕ್ಸಂಗೆ ಹೊಸ ಅಕ್ಕಿ ತಂದಿಟ್ಬಿಟ್ಟೆ, ವರ್ಷಾನ್ಗಟ್ಲೆ ತಿಂತಿದ್ವಿ. ಈಗ ಹಂಗಲ್ಲಲ್ಲಪ್ಪ, ಬದುಕು ಭಾಳ ದುಸ್ತರ ಆಗೈತಿ. ದೊಡ್ಡ ಬಡ್ಕೊಂಡು ತಿಂದು ಅರ್ಧ ತಿಂದ್ಲು ಬಿಟ್ಲು, ಡಸ್ಟ್ಬಿನ್ನಿಗೆ ಹಾಕಿದ್ದ ಹೆಚ್ಚು ಹಾಕಿ ನಿಮ್ಮ ಅತ್ತಿಗೆಮ್ಮ. ಈಗ ಅದಕ್ಕಪ್ಪ ಇನ್ನೇನಿಲ್ಲ, ಕೊಡು ತೊಗೊಂಡು ಕೊಡು, ಮಾಡಿ ಮಾಡವ ತಾಯಿಲ್ಲ ಬೆಳ್ಳುಳ್ಳಿ ಗಡ್ಡಿ ಸುಲ್ದು ಕೊಡ್ತೀನಿ. ಅದ ಅನ್ಕಂಡಕಿ 2-3 ಅಂದ್ಲು ಬೆಳ್ಳುಳ್ಳಿ ಗಡ್ಡಿ ಯಾಕ ಅನ್ನಕತ್ತೀನ. ಅತ್ತಿಯರ ನಿಮ್ಮ ಮುಂದೆ ಯಾಕೆ ಸುಳ್ಳು ಹೇಳನ್ರಿ? ಅವರು ಬುತ್ತಿ ತೊಗೊಂಡು ಹೊಂಟಿರೋದು ನಿಜ, ಆದ್ರೆ
ಅವ್ರ ಆಫೀಸ್ನವ್ರಿಗಲ್ರಿ, ದೇವಿಕಾಗ. ಏನು ನಮ್ಮ ಬಾಳೆ ಎಲ್ಲ ಹರಿದು ನಮ್ಮನ್ನ ಈ ಪರಿಸ್ಥಿತಿಗೆ ತಂದಿದ್ದ ಆ ದೇವಿಕಾ? ಆಕಿಗೆ ಇವಾಗ ಬುತ್ತಿ ತಗೊಂಡು ಕೊಡ್ತಾನ? ಯಾಕ ಆಕಿ ಕೈ ಇಲ್ಲಂತ ಕಾಲಿಲ್ಲಂತ ಏನ್ ನೆಗದ್ ಬಿದ್ದ ನೆಲೆ ಹಾಕತ್ತಾಳ ಏನ್ ದವಾಖಾನೆಗ ಹಾಕ್ಯಾರ ಆಕಿನ್ನ? ಏನಾತಂತ ಕಿಟ್ಟಿ ಬ್ಯಾನಿ ಎದಕ್ಕೆ ಇವ ತಗೊಂಡು ಕೊಡ್ತಾನಂತ? ನಿನಗರ ಬುದ್ಧಿ ಬೇಡನ? ಅವ ಹೇಳ್ದ ನೀ ಮಾಡಕತ್ತಿಲ್ಲ ಅಡಿಗೆನ? ಅಯ್ಯೋ ಅತ್ತಿಯರ, ಮೆಲ್ಕ ಮೆಲ್ಕ. ಏನ್ ಮೆಲ್ಕ? ನಿನ್ ತಲೆಗೆ ಬುದ್ಧಿ ಐತ? ಊರ್ ಸಗಣಿ ಐತ ನಿನಗ? ಅರ್ಥ ಆಗದಲ್ಲ ನಿನಗ? ಅವ ಹೇಳ್ದ ಈಕಿ ಮಾಡಕ್ ತಯಾರಾಗ್ಬಿಟ್ಟಳ. ಬೇಕಾಗಿಲ್ಲ, ಏನು ನಮ್ಮ ಮನೆಯಾಗಿದ್ದ ಹೋಗೋದ್ ಬೇಕಾಗಿಲ್ಲ. ಮತ್ತಕಿ ಯಾರಕಿ ಫೋನ್ ಮಾಡಿದ್ದ? ಆಕೆ ಫೋನ್ ಮಾಡಿದ್ಲ? ನಿನ್ ಫೋನ್ ಮಾಡಿದ್ಲ? ಅವ್ ಮಾಡಿದ್ಲ ಫೋನ್? ಅಬ್ಬಾ, ಒಂದ್ ನಿಮಿಷ ಸಮಾಧಾನದಿಂದ ಕೇಳು. ಹಂಗೆ ಖರ್ಚಾಡ್ತಿದಿ? ಇಡೀ ಊರ್ ಮಂದಿಗೆ ಕೇಳಂಗ? ಏನು ದೇವಿಕಾಗ? ತಡಿ, ಇಲ್ಲೇ ನಿನ್ ಕೇಳಿಸ್ಕೊಂಡನ. ಹಳದರ ನಾಷ್ಟ ಆದ್ಮೇಲೆ ಒಂದು ಚಹಾ ಕುಡಿಯೋಣಂತ ಚಹಾ ಮಾಡಿಕೊಳಕ್ಕೂ ದಾರಿ ಇಲ್ಲ ನನಗೆ. ಅಲ್ಲೇ ನಿಂತ್ಬಿಟ್ರೆ ಅಡುಗೆ ಮನೆ 3 ಮಂದಿ. ಏನು ಏನು ಏನ? ಯವ್ವ ಹೊಡಿಬಿಡ. ಏನಾತಂದ್ರ ದೇವಿಕಾಗ ಅತ್ತಿಗೆ ಆರಾಮಿಲ್ಲ ಅಂತ. ಆಕಿ ಗಂಡ ಎಲ್ಲೇ ಕೆಲಸದ ಮೇಲೆ ಹೋಗ್ಯಾನಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಾನ. ಏನೇ ಮಾಡಿದ್ರು ಫೋನ್ ತೆಗಿವಲ್ಲ. ಅವ್ರಪ್ಪರ್ ಗೊತ್ತೈತಿ, ಅವ್ರ ಬಿಟ್ಟು ಬರಂಗಿಲ್ಲ. ಹಾಗಾಗಿ ನನಗೆ ಫೋನ್ ಮಾಡಿದ್ಲು, ಅಲ್ಲೇ ಅದೀನ ಅಂತಂದು. ಈ ಥರ ಕಷ್ಟ ಆಗೈತಿ, ಒಂಚೂರು ಹೇಳು, ನಿನ್ನ ಹೆಂಡತಿಗೆ ಮಾಡ್ಕೊಡ್ತಾಳೆ, ತಗೊಂಬಂದು ಕೊಡು ಅಂತಂದ್ಲು. ಅದಕ್ಕೆ ಹೊರಗಲ್ದೇನು ಮನೆಯಿಂದ ಮಾಡ್ಕೊಡ್ತೀವಿ, ಚಲೋ ಇರುತ್ತಾ, ನಾವು ಈಗ ಫ್ರೆಶ್ ಮಾಡ್ತೀವಿ, 2 ಹೊತ್ತಿಗೂ ಆಗುತ್ತಾ, ಅದನ್ನೇ ತಿನ್ಬೋದು ಅಂತ ಹೇಳಿ ತೊಗೊಂಡೊಂತೀನಿ ಅಷ್ಟೇ. ಯಪ್ಪ, ನಾನು ಯಾರನ್ನ ಮತ್ತೆ ನನ್ನ ಮಗನ ಜೀವನದಾಗ ಅವ್ರ ಹೆಸರು ಬರಬಾರ್ದು ಅನ್ಕೊಂಡಿದ್ದೆ. ಅವ್ರ ಹತ್ರ ಹೋಗಿ ಬುತ್ತಿ ಕೊಟ್ಟು ಬರ್ತಾನಂತ. ಈಕಿ ಅವನು ಏನ್ ತೆನಿಸ್ಕೊಂಡಾಕಿ ಮಬ್ಬು ಹಡ್ರ ನನ್ನ ಸೊಸಿ ಅಡಿಗೆ ಮಾಡಿ ಕೊಡ್ತಾಳಂತ. ಯಪ್ಪ, ಕರ್ಮದ ಹಾದಿ ನಂದು, ಕರ್ಮದ ಹಾದಿ. ಬೇಕಾಗಿಲ್ಲ, ಆಕಿ ದುಡಿತಾಳ, ಬೇಕಾದಂಗ ರೊಕ್ಕ ಐತಿ. ನೀ ಹೋಗೋ ಅವಶ್ಯಕತೆ ಇಲ್ಲ. ಬೇರೆ ಯಾರನ್ನಾರ ನಿನ್ನ ದೋಸ್ತರನ್ನ ಕಳಿಸು. ನಾನಂತರೂ ಯಾವ್ದ ಕಾರಣಕ್ಕೂ ನಿನ್ನನ್ನು ಕಳ್ಸಕ್ ಕೊಡೋದಲ್ಲ. ಬ್ಯಾಡ ಅಂದ್ರೆ ಬ್ಯಾಡ, ಮರ್ರೇ ಬ್ಯಾಡ. ನಮ್ಮನೆ ಇಡದ್ನ ಕೈಯಿಂದ ಸಿಪ್ಪಿನ ಸುಲಿಬೇಡ, ಏನು ಅಡಿಗೆನೂ ಮಾಡ್ಬೇಡ. ಈಗ ನಮಗೇನು ಬೇಕು ಒಂದೇನ್ರ ಒಂದು ಮಾಡಿಡು, ಮಧ್ಯಾಹ್ನ ಉಣ್ಣಾನಂತ. ಇಡೋದನ್ನ ಪುಟ್ಟಿನ ಕೈಯಿಂದ ಇಡಲೇ. ಅಯ್ಯೋ ಅತ್ತೀರ, ಇಟ್ಟಿನ್ರಿ ಇಟ್ಟೆ. ಬುದ್ಧಿಲ್ಲ ನಿನಗೆ? ಬುದ್ಧಿಲ್ಲ? ಇಷ್ಟು ದಿನ ಅದ ದೇವಿಕಾನ್ಲಿಂದನೇ ಅನುಭವಿಸಿದೆ, ಮತ್ತೆ ಈಗ ಅದನ್ನ ಅನುಭವಿಸ್ಬೇಕಂತೇನ? ಈಗ ನಿಮ್ಮವ್ವ ನಿಮ್ಮಪ್ಪ ಬಂದು ನನಗೆ ಬೈಬೇಕು ನೋಡು. ಇದಾನ ನೀವು ನನ್ನ ಮಗಳು ನೋಡ್ಕೊಳಕತ್ತಿರೋದು? ನಿಮ್ಮನ್ನ ನಂಬಿ ಅಷ್ಟು ನಾಟಕ ಮಾಡ್ಕೊಂಡು ಬಂದ್ರಿ, ನಿಮ್ಮನ್ನ ನಂಬಿ ಕಳಿಸಿವಿ, ಮತ್ತಿದ್ದೇ ಬಿಸಿರೇನ ಅನ್ಬೇಕನ? ನೋಡವಾ, ಹೇಳಕತ್ತಿ ನಾನು, ಬೇಡ. ಒಮ್ಮೆ ಮುಳ್ಳು ಅಂದಮ್ಯಾಗ ಅದನ್ನ ಹೊರಗೆ ಇಡಕ್ಕೆ ಪ್ರಯತ್ನ ಮಾಡಬೇಕು. ಮುಳ್ಳಿನ ಗಿಡ ಯಾರು ಮನ್ಯಾಗ ಬೆಳೆಸೋದು ಪ್ರಯತ್ನ ಮಾಡೋದಿಲ್ಲ, ಕಾಂಪೌಂಡ್ನಾಗ ಇಟ್ಕೊಳಕ್ಕೂ ಪ್ರಯತ್ನ ಮಾಡೋದಿಲ್ಲ. ಹಂಗ ಮುಳ್ಳದು ನಿನ್ನ ಜೀವನಕ್ಕೆ. ಅದನ್ನ ಕಿತ್ತು ತಿಪ್ಪಿ ಒಸದ್ರ ನಿನಗೂ ಒಳ್ಳೇದು. ಇಲ್ಲ ಅಂದ್ರೆ ಪದೇ ಪದೇ ಕಾಲಿ ಸಿಕ್ಕಂತಂದ್ರ ಜೀವನ ಭಾಳ ದುಸ್ತರ ಆಗತ್ತ ನಡೆಸೋದು. ಅರ್ಥ ಮಾಡ್ಕೋ. ಇಲ್ಲಡ, ನಿನ್ನ ಹೆಂಡತಿ ತಲೆ ಬುದ್ಧಿಲ್ಲ. ಅದು ಏನು ಮಳ್ಳು ಮಾಡಿ ನೀ ಮಾತಾಡಿ ಏನ ಮತ್ತ ನಿನ್ನ ಮಾತನಾಗ ಹಾಕಿ ಸಿಕ್ಕಂಡಾಳ. ನಾನು ಸಿಕ್ಕಾಗಲ್ಲ ರಾಜು, ನಾನು ಸಿಕ್ಕಾಗಲ್ಲ. ಹತ್ತಿ ನೋಡು, ಬೇಕಾಗಿಲ್ಲ. ನೀ ಎಲ್ಲೂ ಹೋಗ್ತಕ್ಕದ್ದಲ್ಲ. ನಡಿ, ಅದೇ ಮಾಡ್ತೀಯ ಮಾಡಿ, ಇವತ್ತು ನಿನ್ನ ಜೊತೆಗೆ ಇರ್ತೀನಿ ನಾನು. ಬೇಕಾಗಿಲ್ಲ. ಫೋನ್ ಮಾಡಿ ಹೇಳು, ನಮ್ಮವ್ವ ಹಿಂಗೆ ಹೇಳಕತ್ತಾಳ, ನಾ ತರೋದಲ್ಲ, ನಿನ್ನ ವ್ಯವಸ್ಥೆ. ಫೋನ್ ಯಾಕೆ ಮಾಡಿ ಹೇಳ್ಬೇಕು? ಅದನ್ನು ಮಾಡ್ಬೇಡ. ತಾಯಿಲಿನ ಫೋನ್ ತಾಯಿಲಿ ನಾನ ಮಾಡಿ ಹೇಳ್ತೇನೆ. ನೀನೇನು ಹೇಳ್ತಿ ತಾಯಿಲಿ ಫೋನ್? ಅತ್ತಿಯರ, ಅವ್ರೇನು ಹೇಳಿಲ್ರಿ. ಒಂದು ನಿಮಿಷ ಕೇಳ್ರಿ ಸಮಾಧಾನದಿಂದ. ಈಗ ದೇವಿಕಾ ಹಿಂಗಿಂಗೆ ಅಂತ ಹೇಳಿದ್ದಕ್ಕಲ್ಲ ನಂಗೆ ವಿಚಾರ ಗೊತ್ತಾಗಿದ್ದು. ದೇವಿಕಾ ಅವರು ಹಿಂಗೆ ಮಾಡ್ರಿ ಅಂತ ಅಂದಮೇಲೆ ನಾ ಮಾಡಿದ್ದು. ಈಗ ನನ್ನ ಜೀವನ ಸರಿ ಮಾಡಿದ್ವಂತಾರ ದೇವಿಕಾನ. ನಿನ್ನ ತಲೆನ ತೊಗೊಂಡೋಗಿ ಯಾವ್ದಾರ ಮ್ಯೂಸಿಯಮ್ನಾಗ ಇಡ್ಲಿ. ಇಂಥ ಮಬ್ಬು ಮೆದುಳು ಯಾರ ಐತೇನಂದ್ರ ಈ ಪ್ರಿಯಾಂದಂತಂದು ಮ್ಯೂಸಿಯಮ್ನಾಗ ಇಡ್ಬೇಕು ನಿನ್ನ ಮೆದುಳ. ಏನ ಮಬ್ಬದಿಯೋ ನೋಡು. ಆಕಿಗೆ ಯಾವಾಗ ಕಷ್ಟ ಆಗೈತಿ, ಯಾವಾಗ ಆಕೆ ಅದನ್ನ ಚಲೋ ಮಾಡ್ಯಾಳ, ಆಕಿ ಸ್ವಾರ್ಥಕ್ಕನ ನಿನ್ನನ್ನು ಉಪಯೋಗಿಸ್ಕೊಂಡಾಳ. ಅರ್ಥ ಮಾಡ್ಕೋ ಅದನ್ನ. ಯಾವಾಗಂದ್ರ ಇವಾಕಿನ ಮದುವೆ ಆಲಿಲ್ಲ ನೋಡು. ಇನ್ನು ನಮ್ಮ ಮನ್ಯಾಗ ಬಲವಂತ ಮಾಡಕತ್ರು. ಆಕಿಗೆ ಗೊತ್ತಾಗೈತಿ ನಾನು ಹಿಂಗೆ ಇದ್ನೇ ಅಂದ್ರೆ ನಾನು ಮರೆಯದಿರೋದಲ್ಲ. ಇವು ಇಟ್ಕೊಂಡಾಕೆ ಅಂತಾನ ಅಂತಾರಂತ. ಈಗ ಅರ್ಥ ಆದ್ಮ್ಯಾಗ ನಿನಗ ವಿಷಯ ಹೇಳಿದ್ದು. ಅಷ್ಟು 7-8 ವರ್ಷ ಅವ್ರಿಬ್ಬರದು ನಡೆದಿತ್ತಲ್ಲ, ಅವಾಗೇನ್ರ ಬಂದು ಹೇಳಿದ್ಲನ? ಏನು ಹಂಗೆ ಇದ್ದಿತ್ತಂದಿದ್ರ ನಿನ್ನ ಕೊಳ್ಳಿಗೆ ಅವ ತಾಳಿ ಕಟ್ಟಿದ ನನ್ನ ಮಗ ಅಂದಾಗ ಬಿಟ್ಕೊಟ್ಟು ಹೋಗಿದ್ಲಾಕಿ. ನಿನ್ನ ಅದನ್ನ ಬಾಳೆ ಮಾಡ್ರಿ, ಚಂದಾಗಿರ್ರಿ ಅಂತ ಒಳ್ಳೆ ಮನಸ್ಸಾಗಿದ್ರ. ಆಕೆ ಯಾವಾಗ ಬಂದ್ಲು ಹೇಳು? ಈಗ ಬಂದ್ಲು. ತನಗ ತೊಂದರೆ ಆತ್ ನೋಡು. ಇವಾಗ ಬಿಡ್ಲಿಲ್ಲ ನೋಡಕ್ಕಿನ್ನ. ಮದುವೆ ಅಕ್ಕಿನಂದ್ರು ಬಿಡ್ಲಿಲ್ಲ. ತಾನು ಮದುವೆ ಆಗ್ಬೇಕಂದಾಗ ಹಿಂಗೆಲ್ಲ ಇಷ್ಟೆಲ್ಲ ಸುತ್ತ ಹರ್ಕೊಂಡ್ವಲ್ಲ, ಅವಾಗ ನಿನ್ನನ್ನು ಸುತ್ತ ಹರ್ಕೊಂಡ್ಲಾಕಿ. ಅರ್ಥ ಮಾಡ್ಕೊ ಇದನ್ನ. ಇದು ನೋಡು ಪ್ರಿಯಾ, ನಾ ಇರೋದನ್ನ ಹೇಳಕತ್ತೀನಿ. ಬೇಡ, ಸವಾಸ ಬೇಡ. ಅವನು ಹೋಗೋದು ಬೇಕಾಗಿಲ್ಲ. ಅವ್ರವ್ರ ವ್ಯವಸ್ಥೆ ಅವ್ರವ್ರು ಮಾಡ್ಕೋತಾರ, ಅವ್ರ ಜೀವನ ಅವ್ರವ್ರು ಕಟ್ಕೊಂತಾರ. ನೀವು ಹೋಗೋ ಅವಶ್ಯಕತೆ ಏನೈತಿ? ಅಷ್ಟಕ್ಕೂ ಮೀರಿ ನೀವಿಬ್ರು ಏನಾರ ಮತ್ತಾಗಿ ಜೊತೆಗೆ ನೀವು ಮಾತಾಡ್ತಾನ ನಿನಗಂಡು ಹಂಗೆ ಅಂದ್ರೆ ನಾನು ಹೆಣ ಬೀಳುತ್ತಿ ಮನ್ಯಾಗ. ನಾನು ಹೆಣ ದಾಟ್ಕೊಂಡು ನೀವು ಇಬ್ರು ಏನು ಮಾಡ್ತೀರಿ ಮಾಡ್ರಿ. ನೀನು ಅದೀಗ ಫೋನ್ ಮಾಡಿದ್ಲಲ್ಲ, ಆ ನಂಬರ್ ಡಿಲೀಟ್ ಮಾಡ. ಮೊದ್ಲು ಮಾಡೋದನ್ನ. ಅವ ಸೇವಾ ಇಲ್ಲವ, ಹೊಸ ನಂಬರು. ಅದಲ್ಲಿ ನೀನು ಡಯಲ್ ಮಾಡಿರ್ತಲ್ಲ, ಅದ್ರಾಗ ಅಲ್ಲಿ ಇರುತ್ತಲ್ಲ, ಆ ನಂಬರ್ನು ಡಿಲೀಟ್ ಮಾಡೋದನ್ನ.
ಅವಂಗ ಬೇರೆ ನಂಬರ್ ಕೊಡು, ನಮ್ಗೆ ಅಷ್ಟ ಗೊತ್ತಿರ್ಬೇಕದು. ನಿನ್ನ ನಂಬರ್ ಕೊಡು ಅವಂಗ, ಅವ್ನ ನಂಬರ್ ನಾ ತಗೋತೀನಿ, ನನ್ನ ನಂಬರ್ ನೀ ತಗೋ. ಇದು ಚಲೋ, ಇದು ಮಾಡಬಾರ್ದಕ್ಕೆ. ನನ್ನ ನಂಬರ್ ನೀ ತಗೋ, ಹೇಳ್ತೀನಿ ನಾನು. ನಿನ್ನ ನಂಬರು ಆಕೆ ಹತ್ರ ಇದ್ದಂಗೆ ಐತಲ್ಲ. ನಾನು ಇವತ್ತು ಬೇರೆ ಸಿಮ್ ತಂದು ಕೊಡ್ತೀನಿ, ನನ್ನ ಆಧಾರ್ ಕಾರ್ಡ್ ತೊಗೊಂಡೋಗಿ ಅವ್ನು ತಂದು ಕೊಡ್ತೀನಿ ನಾನು. ನೀವಿಬ್ಬರು ಏನಾರ ಕಳ್ಳಾಟ ಆಡ್ಬೇಕಲ್ಲ, ಮತ್ತು ನಿಮ್ಮಿಬ್ಬರು ಏನು ಮಾಡ್ತೀನಿ ನಾನು ನನಗೆ ಗೊತ್ತಿಲ್ಲ. ಅವ ಹಂಗಲ್ಲವ ಅದು, ಪಾಪಕ್ಕೆ ಕಷ್ಟದಾಗದಾಳಂತವ. ರೊಕ್ಕಿದ್ದಾರ ಹೆಂಗ್ ಒಬ್ರು ಅಲ್ಲೇ ಮಗ್ಳು ಬಾಜು ಇದ್ದು ಯಾರಿಗೆ ಎಣ್ಣ ಯಪ್ಪ ಎಣ್ಣ ಒಂದು ಬಾಟ್ಲಿ ನೀರು ತಂದು ಕೊಡು ಯಪ್ಪ ಎಣ್ಣ, ಒಂದಿಟ್ಟು ಚಿತ್ರಾನ್ನ ತಂದು ಕೊಡು, ಒಂದು ಇಡ್ಲಿ ತಂದು ಕೊಡು ಅಂದ್ರೆ ಹೊಂಟ್ರ ತಂದು ಕೊಡೋದಿಲ್ಲ. ನೋಡು ಎಲ್ಲಾರ್ಗು ಹಿಂಗೆ ಇರೋದಲ್ಲ. ಆಕಿ ನಿನ್ನನ್ನು ಈ ಥರ ನಿನ್ನ ಇಟ್ಕೊಂಬಿಟ್ಟಾಳ ಆಕಿ. ಹಾಂ ಹಿಂಗೆ ನೋಡು ಚಂದನೂ ಅಲ್ಲ. ನಾಳೆ ಅವ್ನ ಗಂಡಗೂ ಗೊತ್ತಾತಂದ್ರೆ ಏನು ಅನ್ಕೊಬಾರ್ದಕ್ಕಿ ಆಕಿ ಬಗ್ಗೆನ. ಇದು ನೀವಿಬ್ಬರು ಮಾಡಿದ್ದು ನನಗಂಕರು ಬೇಷ್ ಬಂದಿಲ್ಲ ನೋಡು. ಬೇಡ, ನೀವು ಹೊಂಟಿಲ್ಲ ಅಷ್ಟೇ. ಫೋನ್ ಸ್ವಿಚ್ ಆಫ್ ಮಾಡಿ ಹೋಗಿ, ಆಕಿದಾಕಿ ಮಾಡ್ಕೊಂತಾಳ, ಮುಗೀತು. ಆತು ಬಿಡವ, ಹೋಗಲ್ಲ. ಪ್ರಿಯಾ ಏನು ಮಾಡಬೇಡ, ಬೇಡ. ಅವು ಇಷ್ಟು ಹೇಳ್ತಾಳಂದ್ಮೇಲೆ ಆತು, ನಾ ಹೋಗಲ್ಲ ತಗೋ. ಸರಿ ಆತು. ಅತ್ತೆ ಹೇಳೋದು ಕರೆ ಐತ್ರಿ. ನನಗೂ ಈಗ ಅದು ರಿಯಲೈಸ್ ಆಯ್ತು. ಊರು ಮಬ್ಬ ನಡಿ.